ಎಲ್ಲರಿಗೂ ನಮಸ್ಕಾರ. ದ ಮೈಂಡ್ಫುಲ್ ಮಾಮ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಹೆಲ್ದಿ ವರ್ಷನ್ ಆಫ್ ಅಕ್ಕಾ ನೂಡಲ್ಸ್ ದಟ್ಟು ವೀಟ್ ಫ್ಲೋರ್ ಗೋಧಿ ಹಿಟ್ಟಿಂದ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಬಾಣಲೆಗೆ ನೀರನ್ನು ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಸ್ಟವ್ ಹಚ್ಚಿ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಬಾಯ್ಲಿಗೆ ಬಿಡಬೇಕು. ಬಾಯ್ಲ್ ಆಗ್ದಂಗೆ ಅದು ನಾವು ಅಕ್ಕಾ ನೂಡಲ್ಸ್ ಹೇಳಿದ್ನಲ್ಲ ವೀಟ್ ಬೇಸ್ಡ್, ಅದನ್ನು ತುಂಬ ಹೆಲ್ದಿ ವರ್ಷನ್ನು. ನಮ್ಮ ಇದಾಗಿದ್ದ ಏನೂ ಇಲ್ಲ ಇದಕ್ಕೆ. ನೂಡಲ್ಸಿಗೆ ಹೆಲ್ದಿ ವರ್ಷನ್ ಇದು ವೀಟ್ದು. ಇದನ್ನು ನೀರಲ್ಲಿ ಮುಳುಗೋ ಥರ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ ಇದು ಈ ಥರ ಆಗಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡೋಣ. ಚೆಕ್ ಮಾಡಿದಾಗ ಅದು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ಈ ಥರ ಬ್ರೇಕ್ ಆಗಬೇಕು. ನೋಡಿ ಈಸಿಲಿ ಬ್ರೇಕ್ ಆಗಿದೆ, ಇದು ಕುಕ್ ಆಗಿದೆ ಅಂತ. ಜಾಸ್ತಿ ಬೇಯಿಸ್ಕೊಂಡ್ರೆ ಮುದ್ದೆ ಆಗುತ್ತೆ. ಅಷ್ಟಿದ್ದಾಗ ನಾವು ಇದನ್ನು ಸ್ಟ್ರೈನ್ ಔಟ್ ಮಾಡ್ಕೊಬಿಡೋಣ. ಮತ್ತು ಇದಕ್ಕೆ ತಣ್ಣೀರಲ್ಲಿ ಇದನ್ನು ತೊಳ್ಕೊಂಡಾಗ ಅದರಲ್ಲಿರೋಂಥ ಸ್ಟಾರ್ಚಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಒಂದೊಂದು ಎಳೆನೂ. ಇವಾಗ ನಾವು ಬಾಣಲೆಗೆ ಏನು ಹಾಕ್ಕೊಂಡಿದ್ದೀವಿ, ಬೆಳ್ಳುಳ್ಳಿ, ಶುಂಠಿ, ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, ಹಸಿಮೆಣಸಿಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲನೂ ನೀವು ಐ ಫ್ಲೇಮಲ್ಲೇ ಮಾಡಬೇಕು. ಈಗ ನಾವು ವೆಜಿಟೇಬಲ್ಸ್ ಹಾಕ್ಕೊತಾ ಇದ್ದೀವಿ. ಬೀನ್ಸು, ಕ್ಯಾಪ್ಸಿಕಮ್ಮು, ಇದು ಎಲೆಕೋಸು, ಕ್ಯಾರೆಟು ಹಾಕ್ಕೊಂಡು ನೋಡಿ ಇದನ್ನೂ ಅಷ್ಟೇ ಐ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾವೇ ಸಾಸ್ಗಳನ್ನ ಒಂದೊಂದೇ ಹಾಕ್ಕೊಳ್ಳೋಣ. ಸೋಯಾ ಸಾಸು 1 ಟೇಬಲ್ ಸ್ಪೂನಷ್ಟು, ಚಿಲ್ಲಿ ಸಾಸು 2 ಟೇಬಲ್ ಸ್ಪೂನಷ್ಟು, ಆಮೇಲೆ ಟೊಮೆಟೊ ಸಾಸು ಅದನ್ನು ಸುದ 2 ಟೇಬಲ್ ಸ್ಪೂನಷ್ಟು ತೊಗೊಂಡು ಇದನ್ನು ಅಷ್ಟೇ ಇದನ್ನು ಚೆನ್ನಾಗಿ ಐ ಫ್ಲೇಮಲ್ಲಿ 1 ನಿಮಿಷ, ಜಾಸ್ತಿ ಈಗ ವಿನೆಗರ್ ಹಾಕ್ತಾಯಿದ್ದೀನಿ, 1 ನಿಮಿಷ ಅಷ್ಟೇ ಐ ಫ್ಲೇಮಲ್ಲಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನೂಡಲ್ಸ್ಗೂ ಹಾಕಿದ್ದೀವಿ ನೆನ್ಪಿಟ್ಕೊಳ್ಳಿ, ಇದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ಈಗ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು. ಸೊ ಇದನ್ನು ಈಗ ಚೆನ್ನಾಗಿ ಹೈ ಫ್ಲೇಮಲ್ಲಿ ಸ್ಟರ್ ಮಾಡ್ಕೊಳ್ಳೋಣ, ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಆನಂತರ ನಾವು ಮಾಡ್ಕೊಂಡಿದ್ವಲ್ಲ ನೂಡಲ್ಸ್ ನೋಡಿ ಎಷ್ಟು ನೀಟಾಗಿ ತಣ್ಣೀರಲ್ಲಿ ತೊಳೆದಕ್ಕೆ ಫುಲ್ಲು ಸಪ್ರೇಟ್ ಒಂದೊಂದು ಆರನೂ ಸಪ್ರೇಟಾಗಿ ಬಂದಿದೆ. ಈ ಥರ ಆಗುತ್ತೆ. ಇದನ್ನು ನಿಧಾನವಾಗಿ ಮಾಡ್ಕೊಳ್ಳಿ, ಜಾಸ್ತಿ ಅರ್ಜೆಂಟ್. ತಣ್ಣಗಾಗಿರೋದ್ರಿಂದ ಬೇಗ ಬ್ರೇಕ್ ಆಗೋಲ್ಲ. ನಾನು ತೋರಿಸಿದ್ನಲ್ಲ ಆ ಥರ ಆ ಕನ್ಸಿಸ್ಟೆನ್ಸಿಲಿ ಇದಂತೂ ಬೇಕಾಗೋದೇ ಇಲ್ಲ. ಸೊ ಇದನ್ನು ಚೆನ್ನಾಗಿ ನಿಧಾನಕ್ಕೆ ಇದು ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ನಾವು ಇದನ್ನು ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ನಿಧಾನ ಇದರಲ್ಲಿ ಹ್ಯಾಂಡಲ್ಲಿ ಮಾಡಬೇಕು. ಈಗ ಲಾಸ್ಟಿಗೆ ನಾವು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅಂತ ಬರುತ್ತಲ್ಲ, ಈರುಳ್ಳಿದು ಪೈಪ್ ಅಂತ ಹೇಳ್ತಲ್ಲ, ಅದು ಹಾಕಿ ಡೆಕೋರೇಟ್ ಮಾಡೋಣ. ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ.